ಸಿಂಗಾಪುರಕ್ಕೆ ಬರಬೇಕು ಅಂತ ಆಲೋಚನೆ ಮಾಡಿರೋರು ಒಂದು ವಾರ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಗೋಡೆ ಮೀನು ಅಂಜಲು ಪಂಗುಡೆ ಮಾತು ನಮ್ಮನೆ ಮೀನಿನ ಹೆಸರು ಸ್ಕ್ವಿರಿಲ್ ಫಿಶ್ ಆಹಾ ಬೋತ್ರಿ ಕುಳ್ಳು ಐಟ್ ಬರೆತಿರ್ವು ಎಂತನೆ ಬಲ್ಲಿ ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಸಿಂಗಾಪುರದಲ್ಲಿ 2ನೇ ದಿವಸ ಆಯ್ತಾ. ಈ ಬ್ಲಾಗ್ ಸಿಂಗಾಪುರ್ ಸೀರೀಸ್ ಹೇಗೆ ಅನಿಸ್ತಾ ಇದೆ ಅಂತ ಫಸ್ಟ್ ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ಇವತ್ತಿನ 2ನೇ ದಿನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾವ್ ಏನ್ ಮಾಡ್ತೇವೆ, ಎಲ್ಲಗೆಲ್ಲ ಹೋಗ್ತೇವೆ ಅಂತ ನೋಡಿ ಆಯ್ತಾ. ನಮ್ ಜೊತೆಗಿರಿ, ಬನ್ನಿ. ಚಂದ ಇದು ಮೋಸ ನೀವು ಮ್ಯಾಚಿಂಗ್ ಹಾಕಿದ್ದು ಇದು ಮೋಸ, ನಾಟ್ ಅಲೌಡ್. ನಾನು ನೋಡಿ ರೆಡ್ ಕಲರ್ ಹಾಕಿದೆ. ಮನೋಹರ್ ರೈಲ್ ಮೊನೋರೈಲ್ ಈ ಅವಸ್ಥೆ ಹಿಂಗೆ ಆಯ್ತು ಗೈಸ್. ಚಂಡಿ ಇಲ್ಲಿ ವಿಡಿಯೋ ಮಾಡಲಿಕ್ಕಿರಲಿಲ್ಲ, ಸೊ ನಾವು ಮಾಡಲಿಲ್ಲ ವಿಡಿಯೋ, ಬಟ್ ಇಟ್ ವಾಸ್ ಅಮೇಜಿಂಗ್. ನಾವು ಚಿಕ್ಕದಿರುವಾಗ DD ಇದ್ದದ್ದು, ಈಗ 3D ಆಗಿದೆ. ಸಮೋಸ. ನಾವೀಗ ಕಪ್ಪಲ್ಲಿ ಕೂತಿದ್ದೇವೆ, ಈಗ ತಿರ್ಗ್ಲಿಕ್ಕೆ ಉಂಟು ಕಪ್.
ಸ್ವಲ್ಪ ಚೂರು ಯಬಾ ಯಬಾ. ಗೈಸ್ ಬನ್ನಿ, ನನ್ನ ಆಸ್ಥಾನಕ್ಕೆ ಬನ್ನಿ. ಇಲ್ಲಿಯ ಪ್ರಿನ್ಸೆಸ್ ನಾನು. ಹೌದಾ? ಅಂಡ್ ನನ್ನ ಅಪ್ಪ ಅಮ್ಮನನ್ನು ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದೇನೆ. ಮತ್ತೆ ಇವರೆಲ್ಲ ಯಾರು? ನಿಮ್ಗೆ ಅತಿಥಿಗಳ? ಅಲ್ಲ, ಇಬ್ರೆಲ್ಲ ಕಮರ್ಷಿಯಲೈಸ್ಡ್ ಬರ್ತಾ ಇರ್ತಾರೆ. ಮೆಲ್ಲ ಮೆಲ್ಲ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ ಯಾರನ್ನು ಸಹ. ಅವ್ರು ಬರ್ಲಿ ಅಂತ ಬಿಟ್ಟಿದೆ. ಅದು ಸಿಂಗಾಪುರಿನ ಇದು ಒಂದು ಲ್ಯಾಂಡ್. ಓಹೋ, ನಿಮ್ಮ ಪ್ರಾಪರ್ಟಿ ಆಯ್ತು. ಓಕೆ, ಈಗ ಬಂದು ಹೇಳಿದ್ರೆ ಎಲ್ಲರೂ ಬಂದ್ ಮಾಡ್ತಾರೆ. ಹೌದಾ? ಹೇಳುದಿಲ್ಲ ನಾನು. ಹೌದು, ಯಾಕೆ ಬೇಜಾರು ಮಾಡೋದಲ್ಲ. ಕರೆಕ್ಟ್ ಕರೆಕ್ಟ್. ಇಲ್ಲಿ ಬರ್ದಿರ್ತದೆ ಶ್ರೀಯಾ ಅಂತ. ಓಕೆ, ಗಳಲ್ಲಿ ಶೂಟಿಂಗ್ ಆಗುವ ಸ್ಥಳ ಇದು. ಹಾಗಾಗಿ ಇಲ್ಲಿ ಈ ಪ್ಯಾಲೇಸ್ ಅನ್ನೆಲ್ಲ ಅವ್ರು ಮಾಡಿದ್ದಾರೆ ನೋಡಿ. ಇದಕ್ಕೆ ಕ್ಯಾಸಲ್ ಅಂತ ಹೆಸರು. ನಿನ್ನ ಅರಮನೆದೊಳೆ ಬರ್ರೆಗೆ ನಿಂಗೆ ಪರ್ಮಿಷನ್ ಗೆತ್ತು ನೋಡ. ಓ, ಈ ಡಿಸ್ಗೈಸ್ಡ್ ಉಳ್ಳನೈತೆ. ಕೆಲವೊಂದು ರೈಡ್ಸ್ಗಳಲ್ಲಿ ನಮಗೆ ಕ್ಯಾಮ್ರಾ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ನೀರು ಸ್ಪ್ಲಾಶ್ ಆಗ್ತಿತ್ತು. ನಾವೀಗ ಸಿ ಎಕ್ವೇರಿಯಂ ಒಳಗೆ ಹೋಗ್ತಾ ಇದ್ದೇವೆ ಆಯಿತಾ. ಸಿಂಗಾಪುರಕ್ಕೆ ಬರಬೇಕು ಅಂತ ಆಲೋಚನೆ ಮಾಡಿರೋರು ಒಂದು ವಾರ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರೆ ವಾಕಿಂಗನ್ನು ಗಂಟೆ ಕಟ್ಟಲೆ ನಡೆದು ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟ್ಯಾಮಿನಾ ಬಿಲ್ಡ್ ಮಾಡಿಕೊಂಡು ಬರಬೇಕು. ಯಾಕೆಂತ ಹೇಳಿದರೆ ಇಲ್ಲಿ ತುಂಬ ನಡಿಲಿಕ್ಕಿದೆ. ತುಂಬ ಅಂದರೆ ತುಂಬ. ನಾವು ನಿನ್ನೆ ನನ್ನ ವಾಚಲ್ಲಿ ಆಲ್ಮೋಸ್ಟ್ 14,000 ಸ್ಟೆಪ್ಸ್ ಆಗಿತ್ತು. ಹಾಗಾಗಿ ತುಂಬ ನಡಿಲಿಕ್ಕಿದೆ ಇಲ್ಲಿ. പങ്കുടെ മാത്ത നമ്മളത് മീനുണ്ട് മുൽപ്പ ജീബ്രന കോബ്ര അൽജിബ്ര called lobster. Tiny lobster. ಮಸ್ತ್ ಡೇಂಜರ್ ಇರುತ್ತೆ ಒಂದು. ಓಕೆ, ಪೆಸಿಫಿಕ್ ಸೀ ನೆಟ್ಟಲ್ ಅಂತ ಹೇಳ್ತಾರೆ. ಬೀಲದ ಹಾಗೆ ಇರುತ್ತದೆ. ಜೆಲ್ಲಿ ಒಂದಕ್ಕೆ ज़्यादा ಪಣ ಸಾಗರ ಜೆಲ್ಲಿ ಕಲ್ಲು ಸಿ ಜೆಲ್ಲಿ. ಇದು ಅತಿ ದೊಡ್ಡ ಅಕ್ವೇರಿಯಂ ಇಲ್ಲಿಯ. ಇದು ಮೀನಿನ ಹೆಸರು ಸ್ಕ್ವಿರಿಲ್ ಫಿಶ್. ಚಣಿಲ್ ಮತ್ಸ್ಯ. ಚಣಿಲ್ ಅಲ್ಲ, ಚಣಿಲ್ ಇಸ್ ಇನ್ ತುಳು. ಚಣಿಲ್ ಅಳಿಲು ಮೀನು ಹೇಳುದು. ಮೀನಿಗೆ ಹೆಸರು ರೆಡ್ ಲಯನ್ ಫಿಶ್ ಅಂತೆ. ನೋಡಿ, ಈ ಕ್ಲೀನಿಂಗ್ ಅನ್ನ ಮಾಡ್ತಾ ಮಾಡ್ತಾ
ಮೀನಿರುವ ಜಾಗಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಮೀನು ಇದೆ ನೋಡಿ ಇದರಲ್ಲಿ. ಸೇಲ್ ಫಿನ್ ಸ್ನ್ಯಾಪರ್ ಅನ್ನುವ ಮೀನು. ಸ್ಯಾಂಟೋಸ ಐಲ್ಯಾಂಡ್ ಅಲ್ಲಿ ಕೇಬಲ್ ಕಾರ್ ಅಲ್ಲಿ ಕೂರಿದ್ದೇವೆ, ನಾನು, ಶ್ರೇಯಾ ಮತ್ತು ನಮ್ಮ ಯಜಮಾನ್ರು. ನೋಡಿ ನೋಡಿ ವೀಕ್ಷಕರ, ವಾವ್ ವೈಟ್ ಬರೆತಿರ್ವು ಎಂತನೆ ಬಲ್ಲಿ ಅಂತ. ಲುಕ್ at the view. ನೋಡಿದ್ರಲ್ಲ ವೀಕ್ಷಕರೇ, ಸಿಂಗಾಪುರದಲ್ಲಿ 2ನೇ ದಿವಸ ಹೀಗೆ ಕಳೆದು ಹೋಯಿತು. ಎಷ್ಟು ಸಾಧ್ಯ ಆಯಿತು ಅಷ್ಟು ವ್ಲಾಗ್ ಮಾಡಿದ್ದೇವೆ, ನಾನು, ಶ್ರೇಯಾ, ಇವರು ಸೇರಿಕೊಂಡು. ಈಗ ನಾವು ಮನೆಗೆ ನಡೀತಾ ಇದ್ದೇವೆ. ಎದುರಲ್ಲಿ ನನ್ನ ಭಾವ ಮತ್ತು ಇವರು ನಡೀತಾ ಇದ್ದಾರೆ, ನಾವು ಹಿಂದೆಯಿಂದ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೇವೆ. ಸುಸ್ತಾಗಿದೆ. ಹಾಗಾಗಿ ಅಂದರೆ ಸಿಂಗಾಪುರದಲ್ಲಿ ಕಡ್ಡಾಯ ನಡೆಯುವಂಥದ್ದು ತುಂಬ ನಡಿಲಿಕ್ಕಿದೆ. ಹಾಗಾಗಿ ಪ್ರಾಯಶಃ ಇಲ್ಲಿಯವರೆಲ್ಲ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿರ್ತಾರೆ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದರೆ, ವೆಜಿಟೇರಿಯನ್ಸ್ ಯಾರಾದರೂ ಸಿಂಗಾಪುರಗೆ ವಿಸಿಟ್ ಮಾಡ್ತೀರಿ ಅಂತಾದರೆ ದಯವಿಟ್ಟು ನಿಮ್ಮ ಬುತ್ತಿಗಳನ್ನು ಹಿಡ್ಕೊಂಡೇ ಹೋಗಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ವೆಜಿಟೇರಿಯನ್ ಫುಡ್ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಹಾಗಿರುವಾಗ ಆದಷ್ಟು ಮನೆಯಿಂದಲೇ ತಗೊಂಡು ಹೋಗೋದು ಬೆಸ್ಟ್ ಆಪ್ಷನ್. ಬೇರೆ ಟ್ರಾನ್ಸ್ಪೋರ್ಟ್ ವೈಸ್ ಆಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಥವಾ ಶಿಸ್ತು, ಸಂಯಮ, ಡಿಸಿಪ್ಲಿನ್, ಇದನ್ನು ಸಿಂಗಾಪುರದಲ್ಲಿ ಮೆಚ್ಚಲೇಬೇಕು. ಒಂದು ಹೊಸ ವ್ಲಾಗಿನ ಜೊತೆಗೆ ನಿಮ್ಮನ್ನೆಲ್ಲ ಕಾಣ್ತೇನೆ. ಅಷ್ಟಾಗಿ ಬಂದಿರೋರು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ನಮ್ಮ ನೋಡೋರು ಅಂತಾದರೆ ಪ್ರೀತಿ ಇರಲಿ ಅಂತ ಹೇಳ್ತಾ ರಾಮ್ ರಾಮ್.